ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಎಕ್ಸೆಲ್ ಶೀಟ್ ಬಗ್ಗೆ ಹೇಳ್ಕೊಡ್ತೀನಿ. ಎಕ್ಸೆಲ್ ಶೀಟ್ನಲ್ಲಿ ಯಾವ ಟೈಪ್ ಫಾರ್ಮುಲಾ ಹಾಕಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು. ಫ್ರೆಂಡ್ಸ್, ಇದರಲ್ಲಿ ಒಂದು 3-4 ಫಾರ್ಮುಲಾ ಇರ್ತವೆ. ಅದು ಭಾಳ ಇಂಪಾರ್ಟೆಂಟು, ಅಂದರೆ ಜಾಸ್ತಿ ಯೂಸ್ ಆಗ್ತವೆ. ಎಲ್ಲ ಫಾರ್ಮುಲ್ಕಿಂತ ಇವು ಫಾರ್ಮುಲಾ ಏನಿದಾವಲ್ಲ ಜಾಸ್ತಿ ಯೂಸ್ ಆಗ್ತವೆ ಇವು. ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನೊಂದು ಚಾರ್ಟ್ ಹಾಕ್ಕೊಂಡಿದ್ದೀನಿ, ಮಾರ್ಕ್ ಶೀಟ್ ಅಂತ. ಇದರಲ್ಲಿ ಸ್ಟೂಡೆಂಟ್ಸ್ ನೇಮ್ ಇದೆ, ಆಮೇಲೆ ಅವರೆಲ್ಲ ಸಬ್ಜೆಕ್ಟ್ಸ್ ಇದೆ, ಹಾಗೆ ಅವ್ರದ್ದು ಮಾರ್ಕ್ಸು ಇದೆ. ಟೋಟಲಾಗಿ ಇಲ್ಲೊಂದು ಮಾರ್ಕ್ ಶೀಟ್ ಇದೆ. ಇದನ್ನು ನಾನೀಗ ಇದ್ರದ್ದೆಲ್ಲ ಟೋಟಲ್ ಮಾರ್ಕ್ಸ್ ಎಷ್ಟಾಯಿತು ತೆಗಿಬೇಕು, ಇದರ ಪರ್ಸೆಂಟೇಜ್ ತೆಗಿಬೇಕು, ಆಮೇಲೆ ಮಿನಿಮಮ್, ಮ್ಯಾಕ್ಸಿಮಮ್ ಅಂತಂದರೆ ನಾನು ನಿಮಗೆ ಇವಾಗ ಎಕ್ಸ್ಪ್ಲೇನಾಗಿ ಹೇಳ್ತೀನಿ ಕೇಳಿ. ಇಲ್ಲಿ ಟೋಟಲ್ 6 ಸಬ್ಜೆಕ್ಟ್ ಇದ್ದಾವೆ: ಹಿಸ್ಟರಿ, ಮ್ಯಾಥ್ಸ್, ಇಂಗ್ಲೀಷ್, ಕನ್ನಡ, ಹಿಂದಿ, ಎಸ್ ಎಸ್ ಅಂದರೆ ಸೋಷಿಯಲ್ ಸೈನ್ಸ್. ಅದ್ರ ಪಕ್ಕದಲ್ಲಿದೆ ಟೋಟಲ್ ಅಂತ. ಟೋಟಲ್ ಅಂತಂದರೆ ಈ 6 ಸಬ್ಜೆಕ್ಟ್ನ ಕೂಡಿಸಿದ್ರೆ ಎಷ್ಟು ಬರುತ್ತೆ ಅಂತ ಟೋಟಲ್. ಹೇಗೆ ಮಾಡಬೇಕು, ಅದಕ್ಕೆ ಫಾರ್ಮಲ್ ಹಾಕ್ಕೊಳ್ಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಅದರ ನೆಕ್ಸ್ಟ್ ಇದೆ ಪರ್ಸೆಂಟೇಜ್ ಅಂತಂತಂದರೆ ಫ್ರೆಂಡ್ಸ್, ಈಗ 6 ಸಬ್ಜೆಕ್ಟ್ನ ನೀವು ಟೋಟಲ್ ಮಾಡ್ತಿದ್ದೀರಾ. ಟೋಟಲ್ ಮಾಡಿದ ಮೇಲೆ ಅದನ್ನು ಟೋಟಲ್ ಮಾಡಿದ್ರೆ ಅದರಲ್ಲಿ ಹೇಗೆ ಪರ್ಸೆಂಟೇಜ್ ತೆಗಿಬೇಕು ಅನ್ನೋದಕ್ಕೆ ಒಂದು ಫಾರ್ಮುಲಾ ಇದೆ. ಅದನ್ನು ಹೇಗೆ ಯೂಸ್ ಮಾಡಿ ತೆಗಿಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದ್ರ ಪಕ್ಕದಲ್ಲಿದೆ MIN ಅಂತ, ಅಂದರೆ ಮಿನ್ ಅಂತಂದರೆ ಮಿನಿಮಮ್. ಅಂದರೆ ಈಗ ನೋಡಿ, ಇಲ್ಲಿ ರವಿ ಅವನದು ಮಾರ್ಕ್ ಶೀಟ್ ನೋಡಿ, 80, 75, 85, 65, 89, 75 ಅಂತ ಇದೆ. ಇದರಲ್ಲಿ ಮಿನಿಮಮ್ ಅಂತಂದರೆ ಅವನಿಗೆ ಯಾವ ಸಬ್ಜೆಕ್ಟ್ನಲ್ಲಿ ಎಲ್ಲಕ್ಕಿಂತ ಕಡಿಮೆ ಮಾರ್ಕ್ಸ್ ಸಿಕ್ಕಿದೆ, ಅದನ್ನು ಹೇಗೆ ತೆಗಿಬೇಕು ಫಾರ್ಮುಲಾ ಹಾಕಿ, ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆಮೇಲೆ MAX ಅಂದರೆ ಮ್ಯಾಕ್ಸಿಮಮ್. ಈಗ ರವಿಗೆ ಈ ಎಲ್ಲ ಸಬ್ಜೆಕ್ಟ್ನಲ್ಲಿ ಮ್ಯಾಕ್ಸಿಮಮ್ ಅಂತಂದರೆ ಹೆಚ್ಚಿಗೆ ಮಾರ್ಕ್ಸು ಯಾವ ಸಬ್ಜೆಕ್ಟ್ನಲ್ಲಿ ಸಿಕ್ಕಿದೆ, ಅದನ್ನು ಹೇಗೆ ತೆಗಿಬೇಕು, ಫಾರ್ಮುಲಾ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಫಸ್ಟ್ ಹೋಗೋಣ ನಾವು ಟೋಟಲ್. ಫ್ರೆಂಡ್ಸ್, ಟೋಟಲ್ ತೆಗಿಯೋಕ್ಕೆ 2 ಫಾರ್ಮುಲಾಸ್ ಇದ್ದಾವೆ, 2 ಥರ. ಒಂದು ಭಾಳ ಸಿಂಪಲ್ ಆಗಿದೆ, ಇನ್ನೊಂದು ಸ್ವಲ್ಪ ಡಿಫಿಕಲ್ಟ್. ಅಂತಂತಂದರೆ ಇದು ಸಿಂಪಲ್ ಆಗಿರೋದು ಭಾಳ ಈಸಿ, ನೆನಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ. ಇನ್ನೊಂದು ಏನಿದೆ ಅಂತಂದರೆ ಅದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಇವಾಗ ನಾನು ನಿಮಗೆ ಸಿಂಪಲ್ ಆಗಿರೋದನ್ನು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇದನ್ನು ನೀವೇನು ಮಾಡಬೇಕು, ಎಲ್ಲ ಡ್ರ್ಯಾಗ್ ಮಾಡ್ಕೊಂಬಿಟ್ಟು ಆಟೋ ಸಮ್ ಅಂತ ಇಲ್ಲಿ ಮೇಲ್ಗಡೆ ನೋಡ್ತಿದ್ರಲ್ಲ, ಆಟೋ ಸಮ್ನ ಕೊಟ್ಬಿಟ್ರೆ ಆಟೋಮೆಟಿಕ್ಕಾಗಿ ಅದರ ಟೋಟಲ್ ಬರುತ್ತೆ. ಆಮೇಲೆ ಏನು ಮಾಡಬೇಕು, ಇಲ್ಲಿ ಪ್ಲಸ್ ಪಾಯಿಂಟ್ ಇದೆಯಲ್ಲ, ಇದನ್ನು ಹಿಡಿದು ಡ್ರ್ಯಾಗ್ ಮಾಡಿಬಿಟ್ರೆ ಎಲ್ಲದಕ್ಕೂ ಬರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ, ಇಲ್ಲಿ ಕ್ಲಿಕ್ ಮಾಡಬೇಕು. ಇದು ಏನು ಸೆಲೆಕ್ಷನ್ ಆಗಿತ್ತಲ್ಲ ಅದನ್ನು ತೆಗೆದುಬಿಟ್ಟು ಆಮೇಲೆ ಇಲ್ಲಿಂದ ಹಿಡಿದ್ಬಿಟ್ಟು ಡ್ರ್ಯಾಗ್ ಮಾಡಿಬಿಟ್ರೆ, ಹೌದಾ, ಇದೆಲ್ಲರದ್ದು ಟೋಟಲ್ ಬಂತು. ಇವಾಗ ನೋಡಿ ಫ್ರೆಂಡ್ಸ್, ಇನ್ನೊಂದು ಫಾರ್ಮುಲಾ ಅದು ಹೇಗೆ ಅಂತ ಹೇಳ್ಕೊಡ್ತೀನಿ ನಿಮಗೆ. ಇಲ್ಲಿ ನೋಡಿ, ಇವಾಗ ಇಲ್ಲೇನು ಮಾಡಬೇಕು, ಈಸ್ ಈಕ್ವಲ್ ಟು ಹಾಕಬೇಕು, ಆಮೇಲೆ ಸಮ್ ಅಂತ ಹಾಕಬೇಕು, ಬ್ರ್ಯಾಕೆಟ್ ಓಪನ್ ಮಾಡಬೇಕು. ಬ್ರ್ಯಾಕೆಟ್ ಓಪನ್ ಮಾಡಿಬಿಟ್ಟು ಇದನ್ನೆಲ್ಲ ಡ್ರ್ಯಾಗ್ ಮಾಡ್ಕೋಬೇಕು, ಆಮೇಲೆ ಬ್ರ್ಯಾಕೆಟ್ ಕ್ಲೋಸ್, ಎಂಟರ್. ಇದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ನೀವೇನು ಮಾಡಬೇಕು, ಬೆಟರ್ ಆಪ್ಷನ್ ಅಂತಂದರೆ ಇದನ್ನೆಲ್ಲ ಈ ರೀತಿ ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿ ಆಟೋ ಸಮ್ ಮಾಡಿಬಿಟ್ರೆ ಇದು ಭಾಳ ಸಿಂಪಲ್ ನಿಮಗೆ. ಆಮೇಲೆ ಏನು ಮಾಡಬೇಕು, ಇಲ್ಲಿ ಒಂದ್ಸಲ ಕ್ಲಿಕ್ ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇದನ್ನು ಡ್ರ್ಯಾಗ್ ಮಾಡಿಬಿಟ್ರೆ ಎಲ್ಲರಿಗೂ ಆಟೋಮೆಟಿಕ್ಕಾಗಿ ಟೋಟಲ್ ಬಂದುಬಿಡುತ್ತೆ, ಎಷ್ಟು ಜನ ಇದಾರಲ್ಲ ಎಲ್ಲರದು. ಸೊ ಫ್ರೆಂಡ್ಸ್, ಅರ್ಥ ಆಯ್ತಲ್ಲ? ಇವಾಗ ನೋಡಿ, ಇನ್ನೊಂದು ಸಾರಿ ಹೇಳ್ತೀನಿ ನಿಮಗೆ ಫಾರ್ಮುಲಾ ಹೇಳ್ತೀನಿ ನೋಡಿ. ಫಾರ್ಮುಲಾ ಏನಂತಂದರೆ ಈಸ್ ಈಕ್ವಲ್ ಟು ಸಮ್, ಬ್ರ್ಯಾಕೆಟ್ ಓಪನ್, ಆ್ಯಂಡ್ ಇದನ್ನೆಲ್ಲ ಡ್ರ್ಯಾಗ್ ಮಾಡ್ಕೊಳ್ಳಿ, ಆಮೇಲೆ ಬ್ರ್ಯಾಕೆಟ್ ಕ್ಲೋಸ್, ಎಂಟರ್. ಓಕೆ ಫ್ರೆಂಡ್ಸ್, ಇವಾಗ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪ್ಲಸ್ ಬರುತ್ತಲ್ಲ, ಈ ಪ್ಲಸ್ನ ಡ್ರ್ಯಾಗ್ ಮಾಡ್ಕೊಂಡ್ಬಿಟ್ಟದು ಎಲ್ಲದಕ್ಕೂ ಬಂತ ಅಲ್ವಾ. ಇವಾಗ ನೋಡಿ, ಇದಕ್ಕೂ 2 ಫಾರ್ಮುಲಾ ಬರ್ತವೆ ಫ್ರೆಂಡ್ಸ್, ಪರ್ಸೆಂಟೇಜ್ನ ಹೇಗೆ ತೆಗಿಬೇಕು ಅಂತ. ಈ ಪರ್ಸೆಂಟೇಜ್ ತೆಗೆಯೋದಕ್ಕೂ 2 ಫಾರ್ಮುಲಾ ಬರ್ತವೆ. ಒಂದು ಸಿಂಪಲ್ ಇದೆ, ಒಂದು ಡಿಫಿಕಲ್ಟ್ ಇದೆ. ಇವಾಗ ಫಸ್ಟ್ ನಾವು ನೋಡ್ಕೊಳ್ಳೋದು ಸಿಂಪಲ್. ಇಲ್ಲಿ ಹಾಕಬೇಕು ಈಸ್ ಈಕ್ವಲ್ ಟು ಎವರೇಜ್, ಆಮೇಲೆ ಬ್ರ್ಯಾಕೆಟ್ ಓಪನ್, ಇದನ್ನೆಲ್ಲ ಸೆಲೆಕ್ಷನ್ ಡ್ರ್ಯಾಗ್ ಮಾಡ್ಕೊಳ್ಳಿ. ಇದರಲ್ಲಿ ಟೋಟಲ್ನ ತಗೋಬಾರ್ದು ಫ್ರೆಂಡ್ಸ್, ಬರೀ 6 ಸಬ್ಜೆಕ್ಟ್ ಇರ್ತಾವಲ್ಲ, ಆ 6 ಕಾಲಮ್ನ ಸೆಲೆಕ್ಷನ್ ಮಾಡ್ಕೊಂಬಿಟ್ಟು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಕೊಟ್ಬಿಟ್ರೆ ನೋಡಿ 78.16 ಇದರ ಪರ್ಸೆಂಟೇಜ್ ಬಂತು. ಇವಾಗ ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಹೇಳಿದೆ ಇನ್ನೊಂದು ಫಾರ್ಮುಲಾ ಇದೆ ಅಂತ. ಅದೇನಪ್ಪ ಅಂತಂದರೆ ಈಸ್ ಈಕ್ವಲ್ ಟು ಟೋಟಲ್ ಮಾರ್ಕ್ಸ್ ಡಿವೈಡೆಡ್ ಬೈ 600. ಈ 600 ಹೇಗೆ ಬಂತು ಅಂತಂದರೆ 6 ಸಬ್ಜೆಕ್ಟ್ನ ನೀವು ಪ್ಲಸ್ ಮಾಡಿದ್ರೆ 600 ಆಗುತ್ತೆ. ಸೊ ಇವಾಗ ಟೋಟಲ್ ಮಾರ್ಕ್ಸ್ ಒಂದೆಷ್ಟು, 469 ಡಿವೈಡೆಡ್ 6 ಇಂಟು 100, ಎಂಟರ್. ಹೌದಾ ಫ್ರೆಂಡ್ಸ್?
ಸೇಮ್ ಬಂತು. ಇವಾಗ ನಾವು ಇದನ್ನು ಏನು ಮಾಡಬೇಕು, ಇಲ್ಲಿ ಪ್ಲಸ್ ನಡೆದ್ಬಿಟ್ಟು ಡ್ರ್ಯಾಗ್ ಮಾಡಬೇಕು. ಡ್ರ್ಯಾಗ್ ಮಾಡಿಬಿಟ್ರೆ ಇವ್ರಿಗೆಲ್ಲರಿಗೂ ಸೇಮ್ ಬಂದುಬಿಡುತ್ತೆ. ಅಂದರೆ ನೀವು ಒನ್ ಬೈ ಒನ್ ಮಾಡ್ತಾ ಹೋಗ್ಬಿಟ್ರೆ ಅದು ಲೇಟ್ ಆಗುತ್ತೆ. ಇದು ಸಿಂಪಲ್ ಆ್ಯಂಡ್ ಫಾಸ್ಟ್. ಫಸ್ಟ್ ಒಬ್ಬೊಂದು ನೀವು ಟೋಟಲ್ ತೆಗೆದ್ರಿ, ಟೋಟಲ್ನ ತೆಗೆದುಬಿಟ್ಟು ಅದನ್ನು ನೀವು ಡ್ರ್ಯಾಗ್ ಮಾಡಿಬಿಟ್ರೆ ಎಲ್ಲರಿಗೂ ಟೋಟಲ್ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಆಮೇಲೆ ಹಾಗೆ ಪರ್ಸೆಂಟೇಜ್ನ ತೆಗೆದುಬಿಟ್ರಿ, ಫಾರ್ಮುಲಾ ಹಾಕಿಬಿಟ್ಟು ಪರ್ಸೆಂಟೇಜ್ನ ತೆಗೆದುಬಿಟ್ಟು ಪ್ಲಸ್ ಇರುತ್ತಲ್ಲ ಅದನ್ನು ಹಿಡ್ಕೊಂಡು ಡ್ರ್ಯಾಗ್ ಮಾಡಿಬಿಟ್ರೆ ಎಲ್ಲರಿಗೂ ಆಟೋಮೆಟಿಕ್ಕಾಗಿ ಅವ್ರವ್ರ ಪರ್ಸೆಂಟೇಜ್ ಬಂದುಬಿಡುತ್ತೆ. ಇವಾಗ ಇಲ್ಲಿ ಬನ್ನಿ ಸರ್, ಇವಾಗ ಇಲ್ಲಿ ಬನ್ನಿ ಫ್ರೆಂಡ್ಸ್. ಮಿನಿಮಮ್ ಅಂತಂತಂದರೆ ಈಗ ಇದರಲ್ಲಿ ಅವನಿಗೆ ಎಲ್ಲಕ್ಕಿಂತ ಕಡಿಮೆ ಮಾರ್ಕ್ಸು ಯಾವ ಸಬ್ಜೆಕ್ಟ್ನಲ್ಲಿ ಸಿಕ್ಕಿದೆ. ಇವಾಗ ನೋಡಿ ಫ್ರೆಂಡ್ಸ್, ಅದಕ್ಕೆ ಫಾರ್ಮುಲಾ ನಾನು ಹಾಕ್ತಾಯಿದ್ದೀನಿ. = MIN ಬ್ರ್ಯಾಕೆಟ್. ಇವಾಗ ನಾವೇನು ಮಾಡಬೇಕು, ಈ 6 ಸಬ್ಜೆಕ್ಟ್ನ ಅಷ್ಟೇ ಸೆಲೆಕ್ಟ್ ಮಾಡ್ಕೋಬೇಕು. ಇದರಲ್ಲಿ ಟೋಟಲ್ ಮತ್ತು ಪರ್ಸೆಂಟೇಜ್ನ ತೊಗೋಬಾರ್ದು, ಬರೀ ಸಬ್ಜೆಕ್ಟ್ ಅಷ್ಟೇ ಸೆಲೆಕ್ಟ್ ಮಾಡ್ಕೋಬೇಕು. ಬ್ರ್ಯಾಕೆಟ್ ಕ್ಲೋಸ್, ಎಂಟರ್. ನೋಡಿ ಫ್ರೆಂಡ್ಸ್, ಬಂದುಬಿಡ್ತು 65 ಅಂತ. ಈ 6 ಸಬ್ಜೆಕ್ಟ್ನಲ್ಲಿ ಅವನಿಗೆ ಎಲ್ಲಕ್ಕಿಂತ ಕಡಿಮೆ ಮಾರ್ಕ್ಸ್ ಸಿಕ್ಕಿರೋದು 65. ಹಾಗೆ ಇದನ್ನು ಏನು ಮಾಡಬೇಕು, ಇಲ್ಲಿ ಹಿಡ್ಕೊಂಡ್ಬಿಟ್ಟು ಡ್ರ್ಯಾಗ್ ಮಾಡಿಬಿಡ್ಬೇಕು. ಇವಾಗ ಸೇಮ್ ಎಲ್ಲರಿಗೂ ಬಂತು. ಓಕೆನಾ? ಇವಾಗ ನೋಡಿ ನೆಕ್ಸ್ಟ್ ಮ್ಯಾಕ್ಸಿಮಮ್. ಇವಾಗ ನೀವು ಇಲ್ಲೇನು ಮಾಡಬೇಕು ಫ್ರೆಂಡ್ಸ್, ಇದಕ್ಕೊಂದು ಫಾರ್ಮುಲಾ ಇದೆ ಸೇಮ್. ಇಲ್ಲಿ ನೀವು = ಮಿನಿಮಮ್ ಅಂತ ಹಾಕಿದ್ರಿ, ಇಲ್ಲೇನು ಮಾಡಬೇಕು, = ಮ್ಯಾಕ್ಸಿಮಮ್. ನೋಡಿ = MAX ಬ್ರ್ಯಾಕೆಟ್. ಅದೇ ರೀತಿ ಸೇಮ್ ಇರುತ್ತೆ ಫ್ರೆಂಡ್ಸ್ ಎಲ್ಲ. ಇದನ್ನು 6 ಸಬ್ಜೆಕ್ಟು ಡ್ರ್ಯಾಗ್ ಮಾಡ್ಕೋಬೇಕು. ಬ್ರ್ಯಾಕೆಟ್ ಕ್ಲೋಸ್, ಎಂಟರ್. ಇವನಿಗೆ ಹೈಯೆಸ್ಟ್ ಮಾರ್ಕ್ಸ್ ಅಂದರೆ ಜಾಸ್ತಿ ಮಾರ್ಕ್ಸ್ ಸಿಕ್ಕಿರೋದು 89 ಬಂತಲ್ವಾ ಫ್ರೆಂಡ್ಸ್? ಇದನ್ನು ನೋಡಿ ಸೇಮ್ ಅದೇ ಥರ ಈ ರೀತಿ ಡ್ರ್ಯಾಗ್ ಮಾಡ್ಕೋಬೇಕು. ನೋಡಿ ಈಗ ಇಷ್ಟು ಜನರದ್ದು ಅವ್ರವ್ರದ್ದು ಹೈಯೆಸ್ಟ್ ಮಾರ್ಕ್ಸ್ ಎಷ್ಟಾಗಿದೆ ಅನ್ನೋದು ಈ ಮ್ಯಾಕ್ಸಿಮಮ್ ಅನ್ನೋ ಕಾಲಮ್ನಲ್ಲಿ ಬಂದುಬಿಡ್ತು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಮಿನಿಮಮ್ ಕಾಲಮ್ನಲ್ಲಿ ಯಾರ್ಯಾರ್ದು ಯಾವ ಸಬ್ಜೆಕ್ಟ್ನಲ್ಲಿ ಎಲ್ಲಕ್ಕಿಂತ ಕಡಿಮೆ ಮಾರ್ಕ್ಸ್ ಸಿಕ್ಕಿದೆ ಅನ್ನೋದು ಈ ಕಾಲಮ್ನಲ್ಲಿ ಬಂದುಬಿಡ್ತು. ಇಲ್ಲಿ ಇವ್ರದ್ದೆಲ್ಲ ಪರ್ಸೆಂಟೇಜ್ ಬಂತು, ಇಲ್ಲಿ ಟೋಟಲು. ಅರ್ಥ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.